ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇರೋದು ಏನಂತಂದರೆ, ಸರ್ ನಾವು ಗೂಗಲ್ ಮಾಡಿದಾಗ ನಮ್ಮಗಳಿಗೆ ದಿನಾಂಕಗಳು ಬೇರೆ ಬೇರೆ ತೋರಿಸ್ತಾ ಇದ್ದಾವೆ. ನಾವು ಗೂಗಲ್ ಮಾಡಿ ಸರ್ಚ್ ಮಾಡಿದಾಗ ನಮಗೆ ಬೇರೆ ಬೇರೆ ದಿನಾಂಕಗಳು ನಮಗೆ ಶೋ ಆಗ್ತವೆ. ಎಕ್ಸಾಕ್ಟ್ ದಿನಾಂಕ ಯಾವುದು ಬರ್ಬೋದು, ಯಾವಾಗ ಬರ್ಬೋದು, ಮತ್ತು ನಾವು ಯಾವ ವೆಬ್ಸೈಟ್ ನೋಡಬೇಕಂತ ನನಗೆ ಕಾಮೆಂಟ್ಸ್ಗಳನ್ನು ಕೇಳ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂಥ ಈ ವಿಡಿಯೋ ಇರುತ್ತೆ. ಇಲ್ಲಿ ನಾನು ಏನಂತಂದರೆ, ನಿಮ್ಗೆ ಯಾವ ವೆಬ್ಸೈಟ್ ನೋಡಬೇಕು, ಜೆನ್ಯೂನ್ ಆಗಿ ಯಾವ ವೆಬ್ಸೈಟಲ್ಲೇ ಬರುತ್ತೆ ಅದನ್ನು ಕೂಡ ಮಾಹಿತಿ ಕೊಡ್ತೇನೆ. ಜೊತೆಗೆ ಒಂದಷ್ಟು ವೆಬ್ಸೈಟ್ಗಳು ಯಾವ ರೀತಿಯಾಗಿ ನಿಮಗೆ ದಿನಾಂಕಗಳನ್ನು ಹೇಳ್ತಾ ಇದ್ದಾವೆ ಅದನ್ನು ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ಸೊ ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ PUC ಮತ್ತು SSLC ರಿಸಲ್ಟ್ಗಳು ಬೇಕಾಗಿದ್ದರೆ ಮುಂದೆ ಬರುವಂಥ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ವಿದ್ಯಾರ್ಥಿಗಳು, ನಾನೀಗ ಗೂಗಲ್ ಮಾಡಿದ್ದೇನೆ. ನೀವು ಕೂಡ ಈ ಥರ ಮಾಡಿರ್ತೀರಾ. PUC ರಿಸಲ್ಟ್ 2023 ಡೇಟ್ ಕರ್ನಾಟಕ ಅಂತೇಳಿ. ಸೊ ಆವಾಗ ಬೇರೆ ಬೇರೆ ವೆಬ್ಸೈಟ್ಗಳು ಬರ್ತಾವೆ. ಇಲ್ಲೊಂದು ವೆಬ್ಸೈಟ್ ತೋರಿಸ್ತಾ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೊಂದು ಪ್ರೈವೇಟ್ ವೆಬ್ಸೈಟ್ ಇದೆ. ಇವು ಯಾವುದು ಗೂಗಲ್ ಇದೆಯಲ್ಲ, ಅದು ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ, ಅದೊಂದು ಪ್ರೈವೇಟ್ ವೆಬ್ಸೈಟ್. ಸೊ ಇದರ ಪ್ರಕಾರ ನೋಡಿ ಏನಾಗಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ, ಸೆಕೆಂಡ್ PUC ರಿಸಲ್ಟ್ ದಿನಾಂಕ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ 21 ಏಪ್ರಿಲ್ ಅಂತ ಹೇಳಿದ್ದಾರೆ. 21 ಏಪ್ರಿಲ್ 2025 10 ಗಂಟೆಗೆ ಬರುತ್ತೆ ಅಂತ ಇವು ಪ್ರೈವೇಟ್ನವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಸ್ವಲ್ಪ ಕೆಳಗಡೆ ಇದ್ದರೆ ಇನ್ನೊಂದು ಪ್ರೈವೇಟ್ ವೆಬ್ಸೈಟ್ ಇದೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ನೋಡಿ ಅವ್ರು ಏನು ಹೇಳ್ತಿರೋದು, ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ 2ನೇ ವಾರದಲ್ಲಿ ಬರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನೀವು ಈ ರೀತಿಯಾದಂಥ ಬೇರೆ ಬೇರೆ ಒಂದು ವೆಬ್ಸೈಟ್ಗಳನ್ನು ನೋಡಿರ್ತೀರಿ. ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ ನೋಡಿ. ಇದು ಥರ ಒಂದು ಇವೆಲ್ಲ ಪ್ರೈವೇಟ್ ವೆಬ್ಸೈಟ್ಗಳು. ಇದು ನೀವು ಅನ್ಕೊತಿರ್ಬೋದು, ಮತ್ತು ವೆಬ್ಸೈಟಲ್ಲಿ ಬೇರೆ ಬರ್ತಾ ಇದೆ, ನೀವು ಬೇರೆ ಹೇಳ್ತಾ ಇದ್ದೀರಿ ಅಂತೇಳಿ. ಸೊ ಅದಕ್ಕೆ ನಾನು ವೆಬ್ಸೈಟ್ ನಿಮ್ಗೆ ತೋರಿಸ್ಬಿಡ್ತಾ ಇದ್ದೀನಿ, ಈ ವೆಬ್ಸೈಟ್ಗಳು ಏನು ಅಂತೇಳಿ. ನೋಡಿ ಮತ್ತೆ ನೋಡಿ, ಇಲ್ಲಿ ವೆಬ್ಸೈಟಲ್ಲಿ ತೋರಿಸ್ತಾ ಇರುವಂಥ ದಿನಾಂಕಗಳು ನೋಡ್ತಾ ಇದ್ದೀರಿ. 18 ಟೆಂಟೇಟಿವ್ ಡೇಟ್ ಅಂತ ಹೇಳ್ತಾರೆ ಇವರೆಲ್ಲ. 18 ಏಪ್ರಿಲ್ 2025 ಇವರೊಂದು ಡೇಟನ್ನು ಬೇರೆ ಹೇಳ್ತಾರೆ. ಸೊ ಹೀಗಾಗಿ ಇವೆಲ್ಲಗಳು ಕೂಡ ಪ್ರೈವೇಟ್ ವೆಬ್ಸೈಟ್ಗಳು. ಓಕೆ, ಇವಂದು ಜಸ್ಟ್ ಮಾಹಿತಿ ಕೊಡುವಂಥ ವೆಬ್ಸೈಟ್ಗಳು. ಜೆನ್ಯೂನ್ ಆಗಿ ಇವರು ಡೇಟ್ಗಳನ್ನು ಕೊಡೋದಿಲ್ಲ. ಮತ್ತು ಎಲ್ಲಿ ನೋಡಬೇಕು ನಾವು? ನೋಡಿ, ನೀವು ಈ ವೆಬ್ಸೈಟ್ ಹೋಗ್ಬೇಕಾಗತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024, ಇದು 25 ಆಗುತ್ತೆ. ಇಲ್ಲಿ ನೋಡಿ, SSLC, PUC, SSLC, PUC ಈ ರೀತಿ ರಿಸಲ್ಟ್ಗಳನ್ನು ಇವ್ರು ಕೊಡ್ತಾ ಹೋಗ್ತಾರೆ. ಸೊ ಹಿಂದಿನ ವರ್ಷದ ಎಕ್ಸಾಮ್ ಓದಿರೋದು ನೋಡಿ, ಹಿಂದಿನ ವರ್ಷ ಎಕ್ಸಾಮ್ ಓದಿರೋದು ಏಪ್ರಿಲ್ 10ಕ್ಕೆ ಬಂದಿತ್ತು. ಏಪ್ರಿಲ್ 10ಕ್ಕೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ ಇವಾಗ ಸದ್ಯಕ್ಕೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ನಿಮ್ಮದು ಪೇಪರ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಪೇಪರ್ ಚೆಕ್ ಮುಗಿತಿದೆ. ಒಂದು ವಾರ, 10 ಡೇಸ್ ಅಬಬ್ ಅಂದರೆ ಒಂದು 10 ಡೇಸ್ ಒಳಗಡೆ ಎಲ್ಲ ಮುಗಿದು ಬಿಡುತ್ತೆ. ಆಲ್ರೆಡಿ ಕೀ ಆನ್ಸರ್ಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಸೊ ರಿಸಲ್ಟ್ ನೀವು ಕಾಯ್ತಾ ಇದ್ದರೆ ನೋಡಿ, ಹೋದ ವರ್ಷ ಏಪ್ರಿಲ್ 10ಕ್ಕಾಗಿತ್ತು. ಸೊ ಈ ವರ್ಷ ಕೂಡ ಏಪ್ರಿಲ್ ಮೊದಲನೇ ವಾರ ಆಗ್ಬೋದು, ಮೊದಲನೇ ವಾರ ಅಂದರೆ 10ನೇ ತಾರೀಕಿನ ಒಳಗಡೆನೂ ಬರ್ಬೋದು, ಅಥವಾ ಏನಾಗ್ಬೋದು ಅಂದರೆ ಅದಕ್ಕಿಂತ ಮೊದಲು ಕೂಡ ಬರ್ಬೋದು. ಬಟ್ ಟೋಟಲಾಗಿ 10 ತಾರೀಕಿದೆಯಲ್ಲ, ಇದು ಒಂದು ಎಕ್ಸಾಕ್ಟ್ ಆದಂಥ ಟೈಮ್ ಅಂತ ಹೇಳ್ಬೋದು. ಇದರಲ್ಲಿ ಭಾಳ ಲೇಟ್ ಆಗಿದೆ ಅಂದರೆ 11, ಭಾಳ ಕಡಿಮೆ ಆಗಿದೆ ಅಂದರೆ 8, 9 ಆಗ್ಬೋದು. ಇಷ್ಟು ಮಧ್ಯದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಇದೇ ವೆಬ್ಸೈಟಲ್ಲಿ ನಾವು ಹೋಗಿ ನೋಡಬೇಕಾಗತ್ತೆ. ಈ ವೆಬ್ಸೈಟ್ ಇದೆಯಲ್ಲ, ಸೊ ಇದೇ ವೆಬ್ಸೈಟ್ ಬೆಸ್ಟ್. ಈ ಗೌರ್ಮೆಂಟ್ ವೆಬ್ಸೈಟ್ ಇದು. ಇದರಲ್ಲಿ ನಿಮಗೆ ಚೆಕ್ ಮಾಡ್ತಾ ಇರಬೇಕು, ಅವಾಗ ಮಾತ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಾವು ಗೂಗಲ್ ಮಾಡೋದರಿಂದ ಬೇರೆ 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 ರಿಸಲ್ಟ್ಗಳನ್ನು ನಾವು ತೋರಿಸ್ತವೆ. ಯಾಕಂದರೆ ಅದು ಪ್ರೈವೇಟ್ ವೆಬ್ಸೈಟ್ ಇರೋದ್ರಿಂದ ಅವು ಬೇರೆ ಬೇರೆ ರಿಸಲ್ಟ್ಗಳನ್ನು ಶೋ ಮಾಡ್ತವೆ. ಹೀಗಾಗಿ ಅವುಗಳನ್ನು ನೋಡೋದಕ್ಕಿಂತ ಗೌರ್ಮೆಂಟ್ ವೆಬ್ಸೈಟನ್ನು ನೋಡ್ತಾ ಇರಿ.